ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮ್ಗೆ ನಮ್ಮ ನಿತೇಶ್ ತಿವಾರಿ ಅವರ ರಾಮಾಯಣ ಚಿತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ರಾಮಾಯಣ ಚಿತ್ರದ ಬಗ್ಗೆ ತಿಳ್ಕೊಂತ ಹೋಗೋಣ. ಮೊದಲನೇದಾಗಿ ಈ ಚಿತ್ರದ ಟೀಸರ್ ನಮಗೆ ಮೊದಲೇ ಸಿಕ್ಕಿತ್ತು. ಅದಾದ್ಮೇಲೆ ಇನ್ನೊಂದು ಟೀಸರ್ ಸಿಕ್ತು. ಆ ಮೊದಲನೇ ಟೀಸರ್ ಸಿಕ್ಕಾದ್ಮೇಲೆ ನಮ್ಮ ಊಹೆಗಳು, ನಮ್ಮ ಆಲೋಚನೆಗಳು, ನಮ್ಮ ಆ ಒಂದು ಕಥೆಗಳೇನಿದ್ದಾವೆ ಅಥವಾ ನಮ್ಮ ಕಲ್ಪನೆಗಳೇನಿದ್ದಾವೆ ಅವಕ್ಕೆಲ್ಲ ಒಂದು ಹೊಸ ಮಾರ್ಗ ಸಿಕ್ಕಿತ್ತು. ಆ ಮಾರ್ಗದಲ್ಲಿ ನಾವು ರಾವಣನ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ. ಯಾಕಂದ್ರೆ ರಾವಣನ ಗ್ಲಿಮ್ಸ್ ತುಂಬಾ ಆಸಮ್ ಆಗಿತ್ತು. ಈವನ್ ರಾಮನ ಆ ಒಂದು ಜಂಪಿಂಗ್ ಸೀನ್ ಏನಿತ್ತು ಅದು ಕೂಡ ನಮಗೆ ತುಂಬಾ ಇಷ್ಟ ಆಗಿತ್ತು. ಬಿಕಾಸ್ ದಟ್ ನೇಚರ್, ದಟ್ VFX ಅವೆಲ್ಲ ನಮಗೆ ತುಂಬಾ ಇಷ್ಟ ಆಯಿತು. ಅದಾದ್ಮೇಲೆ ಇನ್ನೊಂದು ಟೀಸರ್ ಬರುತ್ತೆ. ಆ ಟೀಸರ್ ನಮಗೆ ಸಂಪೂರ್ಣವಾದಂತಹ ಒಂದು ವರ್ಲ್ಡ್ ಬಿಲ್ಡಿಂಗ್ ಸೆಟಪ್ ಏನಿದೆ ಅದು ನಮಗೆ ತೋರಿಸ್ತು. ಆ ರಾಮಾಯಣ ಅಥವಾ ಆ ಅಯೋಧ್ಯೆ ಸೀನ್ ಏನಿದೆ ಅದನ್ನ ನಮಗೆ ತೋರಿಸಿತ್ತು. ಅದೆಷ್ಟು ಆಸಮ್ ಆಗಿತ್ತು ಅಂತಂದ್ರೆ, ಆಸ್ ವಿ ಇಮ್ಯಾಜಿನ್ಡ್, ಆಸ್ ವಿ ಡ್ರೀಮ್ಡ್ ಅವರ್ ರಾಮಾಯಣ ಅದೇ ರೀತಿ ಇತ್ತು. ಈ ಸಿನಿಮಾದ ಟೀಸರ್ ಕೂಡ ಅಷ್ಟೇ ಆಸಮ್ ಆಗಿತ್ತು. ಈವನ್ ದ ಡೀಮನ್ಸ್ ಆಗಿರಲಿ ಅಥವಾ ಆ ಒಂದು ಸ್ನೋ ಅಲ್ಲಿ ನಡೆಯುವಂಥ ಫೈಟ್ ಆಗಿರಲಿ ಅಥವಾ ನಮ್ಮ ಆ ಶ್ರೀರಾಮನ ದರ್ಶನವಾಗಿರಲಿ, ಅದೆಲ್ಲ ಎಷ್ಟು ಆಸಮ್ ಆಗಿತ್ತು ಅಂತ ಅಂದ್ರೆ ದಟ್ ವಾಟ್ ಕಾಲ್ಡ್ ದ ರಾಮಾಯಣ. ಕೆಲವು ಕಡೆ ಐ ನೋ VFX ಸ್ವಲ್ಪ ಡಲ್ ಇತ್ತು, ಇಲ್ಲೇನೋ ಇನ್ಕಂಪ್ಲೀಟ್ ಆಗಿದೆ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಅದನ್ನೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಫಿಕ್ಸ್ ಮಾಡ್ತಾರೆ. ಸೊ ಭಯ ಪಡುವಂತ ಅವಶ್ಯಕತೆಗಳೇನಿಲ್ಲ. ಈವನ್ ಈಗ ಬಂದಿರುವಂತ ನ್ಯೂಸ್ಗಳ ಪ್ರಕಾರ ಸನ್ನಿ ಡಿಯೋಲ್ ಅವರ ಹನುಮಂತನ ಪಾಠ ಏನಿದೆ ಅವ್ರು ಇದುವರೆಗೂ ಶೂಟೇ ಮಾಡಿಲ್ವಂತೆ. ಸೊ ಇನ್ನು ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ. ಈಗ ನಮಗೆ ಹನುಮ ಜಯಂತಿ ಪ್ರಕಾರ ಇದೊಂದು ಟೀಸರ್ ತೋರಿಸ್ತಾರೆ. ಅಂದರೆ ಹನುಮ ಜಯಂತಿ ಇರೋದ ಕಾರಣದಿಂದ ಒಂದು ಟೀಸರ್ನ ನಮಗೆ ತೋರಿಸಿ ಆ ಸಿನಿಮಾ ಮೇಲೆ ನಮಗೆ ಬೇಕಾದಂಥ ಎಕ್ಸ್ಪೆಕ್ಟೇಷನನ್ನು ಹೆಚ್ಚಿಗೆ ಮಾಡೋದಕ್ಕೆ ಇದೊಂದು ಟೀಸರ್ ಕೊಟ್ಟಿದ್ದಾರೆ ಅನ್ನೋದು ನನ್ನ ಭಾವನೆ. ಯಾಕಂದರೆ ಟೀಸರಲ್ಲಿ ಕೆಲವು ಸೀನ್ಗಳು ಆ ಥರ ಇದ್ವು, ಲೈಕ್ ಅನ್ಫಿನಿಶ್ಡ್ ಅನ್ನಿಸ್ತಾ ಇತ್ತು, ಕೆಲವು ಕಡೆ ಓಕೆ ಅನ್ನಿಸ್ತಾ ಇತ್ತು. ಬಟ್ ವೆನ್ ಎವರ್ ಯು ಸಿ ದ ಓಲ್ಡ್ ಟೀಸರ್ ಇಟ್ ಸ್ಯಾಟಿಸ್ಫ್ಯಾಕ್ಷನ್ಸ್, ಅದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈ ನಮ್ಮ ಕಲ್ಪನೆ ಏನಿತ್ತಲ್ಲ ರಾಮಾಯಣ ಅಂದರೆ ಯಾವ ಥರ ಇರುತ್ತೆ, ಅದರ ವರ್ಲ್ಡ್ ಬಿಲ್ಡಿಂಗ್ ಯಾವ ಥರ ಇರುತ್ತೆ, ಅದನ್ನು ಈ ಟೀಸರ್ ತುಂಬ ಅಚ್ಚುಕಟ್ಟಾಗಿ ತಗೋತಾ ಹೋಯಿತು. ಅದು ಬಿಟ್ಟರೆ ಇಲ್ಲಿ ಬೇರೆ ರೀತಿಯ ಯಾವುದೇ ಚಟುವಟಿಕೆಗಳು ಇಲ್ಲಿರಲಿಲ್ಲ. ಲೈಕ್ ಡಿಫ್ರೆಂಟಾಗಿ ನಮಗಿಲ್ಲೇನು ತೋರಿಸ್ತಾ ಇಲ್ಲ. ನಮ್ಮ ಇಮ್ಯಾಜಿನೇಷನ್ ರಾಮಾಯಣ ನಾವು ಯಾವ ಥರ ಇಮ್ಯಾಜಿನೇಷನ್ ಮಾಡ್ಕೊತೀವೋ ಅದೇ ಥರ ಇತ್ತು. ಬಿಟ್ಟರೆ ಬಾವುಲಿ ಮೇಲೆ ಬಂದಂಥ ರಾವಣನ ನಾವಿಲ್ಲಿ ನೋಡಲಿಲ್ಲ. ಸೊ ನಾನು ಕಂಪೇರ್ ಮಾಡೋದಕ್ಕೆ ಇಷ್ಟಪಡಲ್ಲ ಆದಿಪುರುಷ ರಾಮಾಯಣಕ್ಕೂ ಮತ್ತು ಈ ರಾಮಾಯಣಕ್ಕೂ ನಾನು ಕಂಪೇರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಆದಿಪುರುಷ ಇದರ ಹತ್ರ ಕೂಡ ಬರೋದಿಲ್ಲ. ದಟ್ ಈಸ್ ಅ ವರ್ಸ್ಟ್ ನೈಟ್ ಮೇರ್. ಬಟ್ ಇದು ಇಟ್ಸ್ ಸಮಥಿಂಗ್ ಎಲ್ಸ್. ಈ ಟೀಸರಲ್ಲಿ ಸಂಪೂರ್ಣವಾಗಿ ನಾವು ರಾಮನ ಕ್ಯಾರೆಕ್ಟರೇ ನೋಡಿದ್ವಿ. ರಾಮನ ಕ್ಯಾರೆಕ್ಟರ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂತ ಅಂದರೆ, ಒಂದು ಸೀನ್ ಇದೆ, ಆ ಸೀನಲ್ಲಿ ಅವರು ಜಲಪಾತದ ಮುಂದೆ ನಿಂತಿರ್ತಾರೆ. ದಟ್ ಈಸ್ ಸ್ಪೆಕ್ಟ್ಯಾಕ್ಯುಲಸ್. ಆ ಸೀನ್ ಎಷ್ಟು ಆಸಮ್ ಆಗಿತ್ತು ಅಂದರೆ ಈವನ್ ಕೆಲವು ಕಡೆ ಕೈ ಮುಗಿತಾರೆ, ನಮಗೆ ಆ ಭಕ್ತಿಯಲ್ಲಿ ಉಟ್ಕೊತ ಬಂದ್ಬಿಡ್ತು. ಅಷ್ಟು ಪರ್ಫೆಕ್ಟ್ ಆದಂತಹ ಒಂದು ವರ್ಲ್ಡ್ ಬಿಲ್ಡಿಂಗ್ ಸೆಟಪ್ ಇತ್ತು. ನಿತೇಶ್ ತಿವಾರಿ ಅವರು ರಾಮಾಯಣವನ್ನು ಇಷ್ಟು ಅದ್ಭುತವಾಗಿ ಕನಸು ಕಾಣ್ತಿರ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಅವರು ಅಂದ್ಕೊಂಡ ಹಾಗೆ ಸಿನಿಮಾ ಇಲ್ಲಿ ಬರ್ತಾ ಇದೆ. ಸೊ VFX ಬಗ್ಗೆ ನನಗೇನು ತೊಂದರೆ ಇಲ್ಲ, VFX ತುಂಬ ಚೆನ್ನಾಗಿತ್ತು. ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕಂತೂ ಇಲ್ಲಿ ಅವಶ್ಯಕತೆನಿಲ್ಲ. ಬಿಕಾಸ್ ದಟ್ ಈಸ್ AR ರೆಹಮಾನ್ ಅಂಡ್ ಅವರ್ ಹ್ಯಾನ್ಸ್ ಜಿಮ್ಮರ್ಸ್ ಮ್ಯೂಸಿಕ್. ಹ್ಯಾನ್ಸ್ ಜಿಮ್ಮರ್ ಅವರ ಮ್ಯೂಸಿಕ್ ಅಂತೂ ನಾನು ರಿಂಗ್ಟೋನ್ ಇಟ್ಕೊಂಡ್ಬಿಟ್ಟಿದೆ ಬಿಡಿ ಬೆಳೆಸಲ್ಲ. ಅದೇ ಯಾವುದು ಅಂತಂದರೆ ಇದು ಕುಂಫು ಪಾಡದಲ್ಲಿ ಕೈನ ಎಂಟ್ರಿ ಇದೆಯಲ್ಲ, ಟನ್ ಟನ್ ಟನ್, ಈಗ ಅದನ್ನ ಹಾಕಕ್ಕಾಗಲ್ಲ, ಕಾಪಿರೈಟ್ ಬಂದ್ಬಿಡುತ್ತೆ. ಅದರಿಂದ ಆ ಥರ ರಿಂಗ್ ಟೋನ್ಸ್ ಏನಿದೆ ಆ ಥರ ರಿಂಗ್ ಟೋನ್ಸನ್ನು ಹ್ಯಾನ್ಸ್ ಜಿಮ್ಮರ್ ಅವ್ರು ಮಾತ್ರ ರೆಡಿ ಮಾಡೋದಕ್ಕೆ ಸಾಧ್ಯ. ಸೊ ನಾನು ಪರ್ಸ್ನಲ್ ಆಗಿ ರಾವಣನ ಎಂಟ್ರಿಯ BGM ಇದೆಯಲ್ಲ ಅದಕ್ಕೋಸ್ಕರ ತುಂಬ ಕಾಯ್ತಾ ಇದ್ದೀನಿ. ಅದ್ರ ಜೊತೆ ಕೆಲವು ಸೀನ್ಸ್ಗಳು ಬರ್ತವೆ ಈ ಸಿನಿಮಾದಲ್ಲಿ, ಹಾಡುಗಳು ಬರ್ತವೆ. ಆ ಹಾಡುಗಳಿಗೋಸ್ಕರ, ಆ ಮ್ಯೂಸಿಕ್ಗೋಸ್ಕರ, ಆ ವರ್ಲ್ಡ್ ಬಿಲ್ಡಿಂಗ್ ಸೆಟಪ್ಗೋಸ್ಕರ, ಆ ಕಂಪ್ಲೀಟ್ ಮೂವಿಗೋಸ್ಕರ ಐ ಆಮ್ ವೆರಿ ಎಕ್ಸೈಟೆಡ್. ಬಿಕಾಸ್ ರಾಮಾಯಣ ನಮಗೆ ಬರೀ ಒಂದು ಕಥೆಯಲ್ಲ, ನಮಗದೊಂದು ಗ್ರಂಥ, ನಮ್ಮ ಚರಿತೆ, ನಮ್ಮ ಇತಿಹಾಸ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಈವನ್ ನಮ್ಮ ದೇವರಾಯನ ದುರ್ಗದಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಕೆಲವು ಪ್ರೂಫ್ಗಳು ಕೂಡ ಇದ್ದಾವೆ. ಸೊ ಇಷ್ಟು ಫೆಮಿಲಿಯರ್ ಆಗಿರುವಂಥ ಕಥೆಯನ್ನು ನಾವು ಕನಸು ಕಾಣ್ತೀವಿ, ನಾವು ಡ್ರೀಮ್ ಮಾಡ್ತೀವಿ ಅಂತಂದರೆ ಆ ಡ್ರೀಮ್ ಯಾವ ಥರ ಇರುತ್ತೆ ಅಂತಂದರೆ ನಿತೇಶ್ ತಿವಾರಿ ಅವರ ರಾಮಾಯಣದ ಚಿತ್ರದ ಥರ ಇರುತ್ತೆ. ಐ ನೋ ಇನ್ನೂ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲವು VFXನೆಲ್ಲ ಫಿಕ್ಸ್ ಮಾಡಬೇಕು. ಅವ್ರು 100% ಫಿಕ್ಸ್ ಮಾಡೇ ಮಾಡ್ತಾರೆ. ಆ ನಂಬಿಕೆ ನನ್ನಲ್ಲೂ ಕೂಡ ಇದೆ. ಯಾಕಂದರೆ
400 ಕೋಟಿ, ಅದರಲ್ಲೂ 2 ಪಾರ್ಟ್ಗೆ ಅಂತಂದ್ರೆ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲ. 200 ಕೋಟಿ ಒಂದು ಪಾರ್ಟ್ಗೆ, ಇನ್ನೊಂದು ಪಾರ್ಟ್ಗೆ 200 ಕೋಟಿ. ಅದು ಒಂದು ಪಾರ್ಟು ಈ ವರ್ಷ ದೀಪಾವಳಿಗೆ ಬಂದ್ರೆ ಇನ್ನೊಂದು ಪಾರ್ಟು ಮುಂದಿನ ವರ್ಷ ದೀಪಾವಳಿಗೆ ಸಿಗುತ್ತೆ ಅಂತ ನಮಗೆ ಗೊತ್ತಿದೆ. ನಿಮ್ಗೆಲ್ಲ ನೆನಪಿರ್ಬೋದು, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇವನ್ ಈಗಲೂ ಕೂಡ ರಾಮಾಯಣ ಪೌರಾಣಿಕ ನಾಟಕವನ್ನ ರಾತ್ರಿ ಇಡೀ ಕೂತ್ಕೊಂಡು ನೋಡ್ತಾ ಇದ್ದೆವು. ಅವರ ಮಾತುಗಳು, ಅವರ ಡೈಲಾಗ್ಗಳು, ಅವರ ಹಾಡುಗಳು, ಅವರ ಕಾಸ್ಟ್ಯೂಮ್ ಡಿಸೈನಿಂಗ್, ಅವರ ಮೇಕಪ್, ಅವರಿಗೆ ಹಾಕುವಂತಹ ಅಲ್ಲಿ ಕೆಲವು ತಾಳಮೇಳಗಳು, ಅವುಗಳ ಸೌಂಡ್ ಎಲ್ಲವನ್ನ ನಾವು ತುಂಬಾ ಭಕ್ತಿ ಭಾವದಿಂದ ಕೂತ್ಕೊಂಡು ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ, ಕಲಿತಾ ಇದ್ವಿ. ಅಷ್ಟು ನಮ್ಮನ್ನ ನಾವು ಆ ಒಂದು ಪೌರಾಣಿಕ ನಾಟಕಕ್ಕೆ ಅಥವಾ ರಾಮಾಯಣ ಅನ್ನುವಂತಹ ಪೌರಾಣಿಕ ನಾಟಕಕ್ಕೆ ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊತಾ ಇದ್ವಿ. ಪರ್ಸನಲ್ ಆಗಿ ನಾನು ಆ ಪೌರಾಣಿಕ ನಾಟಕದಲ್ಲಿ ಪರ್ದೆಗಳು ಬರವು, ಹಿಂದೆಗಡೆ ಪರ್ದೆಗಳು ಬರವು. ಆ ಪರ್ದೆ ಒಂದು ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಪರ್ದೆ ಬರೋದು. ಆ ಪರ್ದೆಯನ್ನ ನೋಡೋದಿಕ್ಕೆ ನಾನು ಕಾಯ್ತಾ ಇರ್ತೀನಿ. ಯಾಕಂದ್ರೆ ಆ ಹಿಂದೆಗಡೆ ಏನಿದೆ ಅದು ಒಂದು ಆರ್ಟ್ ಆಗಿತ್ತು, ಒಂದು ಕಲೆ ಆಗಿತ್ತು. ಆ ಚಿತ್ರಣ ಎಷ್ಟು ಆಸಮ್ ಆಗಿರೋದು ಅಂತ ಅಂದ್ರೆ ಒಂದು ಸನ್ನಿವೇಶ ಏನ್ ನಡೀತಾ ಇದೆ ಅದಕ್ಕೆ ಸಂಪೂರ್ಣವಾದಂತಹ ಒಂದು ಕಥೆಯನ್ನ ಆ ಒಂದು ಪರ್ದೆ ಕೊಡ್ತಾ ಇತ್ತು. ಅಷ್ಟು ಆಸಮ್ ಆಗಿ ಪೇಂಟಿಂಗ್ ಮಾಡ್ತಾ ಇದ್ರು ಆ ಪರ್ದೆನ. ಸೊ ಆ ಪರ್ದೆ ಯಾವಾಗ ಚೇಂಜ್ ಆಗ್ತಾ ಇತ್ತು ಆಗ ನನಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ಯಾಕಂತಂದ್ರೆ ನೆಕ್ಸ್ಟ್ ಸೀನ್ ಬರ್ತಾ ಇದೆ ಅನ್ನೋದಕ್ಕಿಂತ ಆ ಒಂದು ಸೌಂದರ್ಯವನ್ನ ನಾನು ನೋಡ್ತಾ ಇದೀನಲ್ಲ ಅಂತ ಅಷ್ಟು ಬ್ಯೂಟಿಫುಲ್ ಆಗಿ ಪರದೆಯನ್ನ ಅವರು ಚಿತ್ರಿಸ್ತಾ ಇದ್ರು. ಈಗ 1000 ಕೋಟಿ ಸುರಿದ್ರು ಕೂಡ ಅಂತ ಸೌಂದರ್ಯನ ತಂದ್ಕೊಡೋದಿಕ್ಕಾಗ್ತಾ ಇಲ್ಲ, ಅಂತ ಸೌಂದರ್ಯವನ್ನ ನಾವು ಕಣ್ತುಂಬ್ಕೊಳ್ಳೋದಿಕ್ಕಾಗ್ತಾ ಇಲ್ಲ. ನನ್ನನ್ನ ಸುಮಾರು 5 ವರ್ಷದಿಂದ ಫಾಲೋ ಮಾಡ್ತಾ ಇರೋರ್ಗಂತೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನಾನು ತುಮಕೂರು ಯೂನಿವರ್ಸಿಟಿಯಲ್ಲಿ ರಾವಣನ ಕ್ಯಾರೆಕ್ಟರ್ನ ಕೂಡ ಪ್ಲೇ ಮಾಡಿದ್ದೆ, ಏಕಪಾತ್ರ ಅಭಿನಯ ಅಂತ ಹೇಳಿ. ಸೊ ಪರ್ಸನಲಿ ಐ ಆಮ್ ಒಬ್ಸೆಸ್ ವಿತ್ ದಟ್ ಕ್ಯಾರೆಕ್ಟರ್ಸ್. ಇವನ್ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನಿದೆ, ನನ್ನ ತಂದೆಯವರು ಯಾವ ಲೆವೆಲ್ ಕಲಾವಿದ್ರು ಅಂತ ಅಂದ್ರೆ ನಮ್ಮ ನೆಲಮಂಗಲ ತಾಲೂಕಲ್ಲಿ ಅವ್ರನ್ನ ಹೆಸರಿಡದೆ ಯಾರು ಕರೆಯೋದಿಲ್ಲ, ಕಲಾವಿದ್ರೆ ಅಂತಾನೆ ಕರೀತಾರೆ. ಆ ತರ ಒಂದು ಪೌರಾಣಿಕ ನಾಟಕಗಳಲ್ಲಿ ನಮ್ಮ ಅಭಿರುಚಿ ಇದೆ. ಈಗಲೂ ಕೂಡ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ನೆನಪಿರ್ಬೋದು, ಸೀತೆ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು. ಅದರ ಟೈಟಲ್ ಟ್ರ್ಯಾಕ್ ಎಷ್ಟು ಸಖತ್ತಾಗಿತ್ತು ಅಂತ ಅಂದ್ರೆ, ಅಮರಧಾತೆ ಧರಣಿ ಜಾತೆ ಸಾಧ್ವಿ ಸೀತೆ ಸುಜಲಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ಬಂದಿತೆ. ಆ SPB ಅವರ ವಾಯ್ಸ್ ಈಗಲೂ ಕೂಡ ಕಿವಿಯಲ್ಲಿ ಜೈಂಕರಿಸ್ತಾ ಇದೆ. ಅಷ್ಟೇ ಅಲ್ಲದೆ ಚಿಕ್ಕವರಾಗಿದ್ದಾಗ ನಾವು ರಿಟರ್ನ್ ಆಫ್ ಹನುಮಾನ್, ಬಾಲ್ ಹನುಮಾನ್ ಅಂತ ಅನೇಕ ಕಾರ್ಟೂನ್ಗಳನ್ನ ನೋಡ್ಕೊಂಡು ಬೆಳೆದಿರೋರು. ಸೊ ವಿ ನೋ ದ ಸ್ಟೋರಿ, ವಿ ಹ್ಯಾವ್ ಟು ಇಮ್ಯಾಜಿನ್. ಆ ಕಥೆಗಳನ್ನ ಹೇಳ್ಬೇಕಾದ್ರೆ ಎಷ್ಟು ಸಲ ಕಲ್ಪನೆ ಕೂಡ ಮಾಡ್ಕೊಂಡಿದ್ದುಂಟು. ಅಷ್ಟೇ ಅಲ್ಲದೆ ರಾಮಾಯಣ ಅಂತಂದ್ರೆ ಬರೀ ರಾಮ, ಸೀತೆ, ಲಕ್ಷ್ಮಣ, ಅಂಗದ, ಭರತ, ಶತ್ರುಘ್ನರು ಮಾತ್ರ ಅಲ್ಲ, ಮಾರೀಚ, ವಾಲಿ, ಇಂದ್ರಜಿತು, ಶೂರ್ಪನಖ, ಮೇಘನಾಥ ಇವರೆಲ್ಲ ಪ್ರೆಸೆನ್ಸ್ ಕೂಡ ನಮ್ಗೆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಇರೋದು. ಹಾಗಂತ ನಿತೇಶ್ ತಿವಾರಿ ಅವರ ಈ ಒಂದು ರಾಮಾಯಣದಲ್ಲಿ ನಾವು ಊಹೆ ಮಾಡಿದಂತಹ ಅಥವಾ ನಾವು ಕನಸು ಕಾಣ್ತಾ ಇರುವಂತಹ ಆ ಕಥೆ ನಮಗೆ ಕಾಣಿಸ್ತಾ ಇದೆಯಾ ಬ್ರೋ ಅಂತ ನೀವು ನನ್ನ ಕೇಳಿದ್ರೆ ಕೆಲವು ಕಡೆ ಇಲ್ಲ ಬ್ರೋ. ಯಾಕಂದ್ರೆ ಆ ಕೆಲವು ಡಿಮನ್ಸ್ಗಳ ಡಿಸೈನಿಂಗ್ ಇದೆಯಲ್ಲ ಅದು ಇಂಡಿಯನ್ ಡಿಮನ್ಸ್ ಅಂತ ಅನ್ನಿಸ್ತಾ ಇಲ್ಲ. ನಮ್ಮ ಇಂಡಿಯನ್ಸ್ ಡಿಮನ್ಸ್ಗೆ ಉದ್ದುದ್ದ ಕೋರೆ ಹಲ್ಗಳಾಗ್ಲಿ, ದುದ್ದುದ್ದ ಕೂದಲುಗಳಾಗ್ಲಿ ಇದಾವೆ. ಈ ರಾಕ್ಷಸರು ಬೋರ್ಡ ಆಗಿರುವಂತ ಕಾಸ್ಟ್ ಹಿಡಿದಿರುವಂತ ಕೆಲವು ಯಾರೋ ಮಾನ್ಸ್ಟರ್ಸ್ ತರ ನಮಗೆ ಕಾಣ್ತಾ ಇದಾವೆ. ಅದು ಬಿಟ್ರೆ ದೇ ಆರ್ ನಾಟ್ ಲುಕಿಂಗ್ ಲೈಕ್ ಅವರ್ ಇಂಡಿ ಡಿಮನ್ಸ್. ಸೊ ಫೈನಲಿ ನನಗೆ ನೆಗೆಟಿವ್ ಅನ್ಸಿತ್ತು ಇಷ್ಟೇ. ಯಾಕಂತ ಅಂದ್ರೆ ಒಂದು ಸ್ಪೆಸಿಫಿಕೇಶನ್ ಮತ್ತೆ ಡೀಟೈಲಿಂಗ್ ಇದೆಯಲ್ಲ ಅದನ್ನ ನಾವು ಕಥೆಯಲ್ಲಿ ತುಂಬಾ ಚೆನ್ನಾಗಿ ಚಿತ್ರಣ ಮಾಡಬಹುದು. ಆದರೆ ಆ ಸ್ಪೆಸಿಫಿಕೇಶನ್ ಮತ್ತೆ ಡೀಟೈಲಿಂಗ್ ನಾವು ಬದಲಾಯಿಸಕ್ ಹೋದ್ರೆ ರಾಮಾಯಣ ಆದಿಪುರುಷ ಆಗುತ್ತೆ. ಸೊ ನಿತೇಶ್ ತಿವಾರಿ ಅವರ ರಾಮಾಯಣ ಮಾತ್ರ ನನಗೆ ಸಿಗ್ತಾ ಇರೋದು ಅಂತಂದ್ರೆ ಇಲ್ಲ, ವಾರಣಾಸಿ ಕೂಡ ಸಿಗ್ತಾ ಇದೆ. ವಾರಣಾಸಿಯಲ್ಲಿ ಒಂದು ಎಪಿಕ್ ಸೀನ್ ಅನ್ನ ನಾನು ನೋಡಿದೆ. ಆ ಸೀನ್ ಏನಿದೆ ಅದು ನಿತೇಶ್ ತಿವಾರಿ ಅವರ ಈ ಇಷ್ಟು ಟ್ರೈಲರ್ಗಿಂತ ಆ ಒಂದು ಸೀನ್ ಅದ್ಭುತವಾಗಿತ್ತು, ಪರ್ಫೆಕ್ಟ್ ಆಗಿತ್ತು ಅಂಡ್ ಆಸಮ್ ಆಗಿತ್ತು. ಐ ವುಡ್ ಲವ್ ಟು ಸಿ ಅವರ್ ಮಹೇಶ್ ಬಾಬು ಆಸ್ ರಾಮ. ಸೊ ವಾರಣಾಸಿ ಮೂವಿ ಏನ್ ಬರ್ತಾ ಇದೆ ಅದು ಕೂಡ ಒಂದು ಒಳ್ಳೆ VFX ಮತ್ತೆ CGI ಇಂದನೇ ತುಂಬಿಕೊಂಡಿರುವಂತ ಸಿನಿಮಾ ಆಗಿರೋದ್ರಿಂದ, ಅಷ್ಟೇ ಅಲ್ಲದೆ ರಾಜಮೌಳಿ ಅವರ ಆ ಆರ್ಟ್ ಆಫ್ ವರ್ಕ್ ಅನ್ನ ನಾವು ನೋಡಿರೋದ್ರಿಂದ ರಾಜಮೌಳಿ ಅವರ ಕ್ಯಾಸ್ಟಿಂಗ್ ಮತ್ತೆ ರಾಜಮೌಳಿ ಅವರ ಪ್ರೆಸೆಂಟೇಷನ್ ಮತ್ತೆ ರಾಜಮೌಳಿ ಅವರ ಆರ್ಟ್ ಆಫ್ ವರ್ಕ್ ಅಥವಾ ರಾಜಮೌಳಿ ಅವರ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದೀವಿ. ಅದು ಕೂಡ ಅವರು ರಾಮಾಯಣದ ಯಾವುದೋ ಒಂದು ಸೀನ್ ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದು ಅಂದ್ರೆ ಇಟ್ಸ್ ಅ ಡ್ರೀಮ್ ಪ್ರಾಜೆಕ್ಟ್. ಬಿಕಾಸ್ ನಮ್ಮ ರಾಜಮೌಳಿ ಅವರ ಮೈಥಾಲಜಿಕಲ್ ಮೂವಿಗಳನ್ನ ನಾವು ಆಲ್ರೆಡಿ ನೋಡಿದೀವಿ ಆಸ್ ಬಾಹುಬಲಿ 1 and 2. ಸೊ ಐ ಆಮ್ ಎಕ್ಸೈಟೆಡ್ ಟು ಸಿ ವಾರಣಾಸಿ ಮೋರ್ ದೆನ್ ದ ರಾಮಾಯಣ. ಸೊ ಇನ್ನು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಈ ರಾಮಾಯಣವನ್ನ ಸೃಷ್ಟಿ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಪ್ರಕಾರ ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಬಟ್ ನಾನು ವೆರಿ ಎಕ್ಸೈಟೆಡ್ ಟು ಸಿ ಇನ್ ಅವರ್ ಸ್ಯಾಂಡಲ್ವುಡ್ ಟು ಮೇಕ್ ದ ರಾಮಾಯಣ ಮೂವಿ. ಸೊ ಇದಾಗಿತ್ತು ಟ್ರೈಲರ್ ನೋಡಾದ್ಮೇಲೆ ನಿತೇಶ್ ತಿವಾರಿ ಅವರ ರಾಮಾಯಣದ ಮೇಲೆ ಬಂದಂತಹ ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್. ಸೊ ಪೋಸ್ಟ್ ಕ್ರೆಡಿಟ್ ಸೀನ್ ಹಾಕಿರುವಂತಹ ಉದ್ದೇಶ ಇಷ್ಟೇ. ಈ ವಿಡಿಯೋ ಏನಾದ್ರೂ 300 ವ್ಯೂಸ್ ತಗೋತು ಅಂತಂದ್ರೆ ನಾನ್ ನಿಮ್ಗೆ ಪೌರಾಣಿಕ ನಾಟಕದ ಬ್ಯೂಟಿಯನ್ನ ತೋರಿಸ್ತೀನಿ, ಸೌಂದರ್ಯವನ್ನ ತೋರಿಸ್ತೀನಿ, ಅದೆಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನಿಮ್ಗೆ ವಿವರಿಸ್ತೀನಿ. ಅವರ ಮೇಕಪ್, ಕಾಸ್ಟ್ಯೂಮ್, ಅಭಿನಯ ಎಲ್ಲವನ್ನ ನಿಮ್ಗೆ ತೋರಿಸ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.